ಬೆಂಗಳೂರಿನ ನಾಗವಾರದಲ್ಲಿ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡಿರುವುದು. ವಾಟ್ಸಪ್ನಲ್ಲಿ ಡೆತ್ ನೋಟನ್ನು ಪೋಸ್ಟ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರುವುದು. ಮಡಿಕೇರಿಯಲ್ಲಿ ಎಫ್ಐಆರ್ ಹಿನ್ನೆಲೆಯಲ್ಲಿ ಒಂದು ಕಡೆ ಹೀಗಾಗಿದೆ. ಬೆಂಗಳೂರಲ್ಲಿ ಇದು ಸೂಸೈಡ್ ಆಗಿರೋದು. ವಿನಯ್ ಸೋಮಯ್ಯ 35 ವರ್ಷ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಕಾರ್ಯಕರ್ತ. ಇದು ರಾಜಕೀಯ ಪ್ರೇರಿತ ಎಫ್ಐಆರ್ನಿಂದ ಮನನೊಂದಿದ್ದೇನೆ ಅಂಥೇಳಿ ಡೆತ್ ನೋಟನ್ನು ಬರೆದಿಟ್ಟಿರೋದು. ಶಾಸಕ ಪೊನ್ನಣ್ಣರನ್ನು ಅಪಹಾಸ್ಯ ಮಾಡಿ ವಾಟ್ಸಪ್ ಪೋಸ್ಟ್ ಮಾಡಿದಂಥ ಆರೋಪ ಇದೆ. ಕೈ ಮುಖಂಡ ತೆನ್ನೀರ ಮೈನಾ ಎಂಬಾತನಿಂದ ವಿನಯ್ ವಿರುದ್ಧ ದೂರು ಹೋಯಿತು. ವಿನಯ್ ವಿರುದ್ಧ ಮಡಿಕೇರಿ ನಗರ ಠಾಣೆಯಲ್ಲಿ ಎಫ್ಐಆರ್ ಆಗುತ್ತೆ. ಮಡಿಕೇರಿ ನಗರ ಪೊಲೀಸರು ಬಂಧಿಸಿದ್ರು ವಿನಯ್ರನ್ನು. ವಿನಯ್ ಬಂಧನದಿಂದ ತೀವ್ರ ಮನನೊಂದಿದ್ದು ವಿನಯ್. ಹಾಗಾಗಿ ನನಗಿನ್ನು ಸಾವೇ ಪರಿಹಾರ ಅಂಥೇಳಿ ಆತ್ಮಹತ್ಯೆ ಮಾಡಿಕೊಂಡಿರೋದು. ತಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂಥೇಳಿ ರಾತ್ರಿ ಪೋಸ್ಟ್ ಮಾಡಿರೋದು. ನಾಗವಾರದ ತನ್ನ ಕಚೇರಿಯಲ್ಲಿ ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋದು. ವಾಟ್ಸಪ್ನಲ್ಲಿ ನನ್ನ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಫೆಬ್ರವರಿ 2, 2025ರಂದು ಕೊಡಗಿನ ಸಮಸ್ಯೆಗಳು ಮತ್ತು ಪರಿಹಾರಗಳು ಅಂತಕ್ಕಂಥ ಒಂದು ಸಾರ್ವಜನಿಕ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಪೋಸ್ಟ್ ಹರಿದಾಡುತ್ತೆ. ಒಂದು ಸುಳ್ಳು ಸಂದೇಶವನ್ನು ಮತ್ತು ವಿರಾಜಪೇಟೆ ಕ್ಷೇತ್ರದ ಶಾಸಕರಂತ ಎಸ್ ಪೊನ್ನಣ್ಣವ್ರನ್ನ ಅವಹೇಳನಕಾರಿಯಾಗಿ ಚಿತ್ರ ಮಾಡಿ ಅವರು ಟ್ರೆಡಿಷನಲ್ ಡ್ರೆಸ್ ಅಂದರೆ ಸಾಂಪ್ರದಾಯಿಕ ಉಡುಗೆನಲ್ಲಿ ಇರ್ತಕ್ಕಂಥ ಫೋಟೋ ಹಾಕಿ ಅದರ ಕೆಳಗಡೆ ಒಂದು ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥ ಟಾಯ್ಲೆಟನ್ನು ಕೂರಿಸಿ ಒಂದು ವಾಕ್ಯ ಸಂದೇಶವನ್ನು ಅವಹೇಳನಕಾರಿ ವಾಕ್ಯ ಸಂದೇಶವನ್ನು ರಚಿಸಿ ಹಾಕಿರ್ತಾರೆ. ಈ ಹಿನ್ನೆಲೆಯಲ್ಲಿ ನಾನು ಆ ವಾಕ್ಯ ಸಂದೇಶವನ್ನು ರವಾನೆ ಮಾಡಿದಂಥ ಅಂದರೆ ರಚಿಸಿದಂಥ ರಾಜೇಂದ್ರ ಪಾಪು ಅಂತಕ್ಕಂಥ ವ್ಯಕ್ತಿ ಮೇಲೆ ಬಿಜೆಪಿ ಕಾರ್ಯಕರ್ತನ ಸೂಸೈಡ್ ಬಗ್ಗೆ ದೂರುದಾರ ತೆನ್ನೀರ ಮೈನಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾಸಕ ಪೊನ್ನಣ್ಣ ಫೋಟೋ ಜೊತೆಗೆ ಶೌಚಾಲಯ ಫೋಟೋ ಹಾಕಿ ತೇಜೋವಧೆ ಮಾಡಲಾಗಿತ್ತು. ಈ ಬಗ್ಗೆ ನಾನು ಮಡಿಕೇರಿ ನಗರ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದೆ. ಹೈಕೋರ್ಟಿಂದ ಅವರು ಸ್ಟೇ ತಂದಿದ್ದರು. ಅಲ್ಲಿಗೆ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ನಾನು ದೂರು ಕೊಟ್ಟಿದ್ದೆ, ಅವರು ಸ್ಟೇ ತಂದಿದ್ದರು, ನಾನು ಸುಮ್ಮನಾಗಿದ್ದೆ. ನಾನಿಲ್ಲಿ ಎಲ್ಲೂ ಕಾನೂನು ಕೈಗೆ ತೆಗೆದುಕೊಂಡಿಲ್ಲ. ನಿಮ್ಮೊಂದು ಅವಮಾನ ಆಯಿತು. ಒಬ್ಬ ಶಾಸಕನ ಜೊತೆಯಲ್ಲಿ ಟಾಯ್ಲೆಟ್ ಫೋಟೋ ಹಾಕಿಬಿಟ್ರೆ ನೀವು ಅವಮಾನ ಆಗಿತ್ತು ಅಂತ ಅಷ್ಟೇ ನಾನು ಇದಕ್ಕೆ ದೂರು ಕೊಟ್ಟಿದ್ದೆ. ಸ್ಟೇ ತಂದಿದ್ದರು, ಸರಿ. ನಾನಂತೂ ಕಾನೂನು ಕೈಗೆ ತೊಗೊಂಡಿಲ್ಲ. ಇಲ್ಲಿ ಠಾಣೆಗೆ ಹೋಗಿದ್ದೆ, ಕಂಪ್ಲೇಂಟ್ ಕೊಟ್ಟಿದ್ದೆ ಅಷ್ಟೇ. ನಾನು ದೂರು ಸಲ್ಲಿಸಿದ್ದೇ ತಪ್ಪು ಅಂತ ಹೇಳೋಕ್ಕಾಗತ್ತಾ? ನನಗೆ ಅನ್ಯಾಯ ಆಗಿದೆ, ಇದರಲ್ಲಿ ಅವಮಾನ ಆಗಿದೆ ನಮ್ಮ ಕಡೆಯವ್ರಿಗೆ ಅಂಥೇಳಿ ನಾನು ದೂರು ಕೊಟ್ಟಿದ್ದು ತಪ್ಪ. ಆತ್ಮಹತ್ಯೆ ಮಾಡಿಕೊಂಡಂಥ ವ್ಯಕ್ತಿ ವೈಯಕ್ತಿಕವಾಗಿ ನನಗೆ ಆತ ಯಾರು ಅಂತ ನನಗೆ ಗೊತ್ತಿಲ್ಲ. ಮೈಸೂರಲ್ಲಿ ಕಾಂಗ್ರೆಸ್ ಮುಖಂಡ ತೆನ್ನೀರ ಮೈನಾ ಪ್ರತಿಕ್ರಿಯೆ ಕೊಟ್ಟಿರೋದಿಲ್ಲಿ. ವಾಟ್ಸಪ್ ನನ್ನ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಫೆಬ್ರವರಿ 2, 2025ರಂದು ಕೊಡಗಿನ ಸಮಸ್ಯೆಗಳು ಮತ್ತು ಪರಿಹಾರಗಳು ಅಂತಕ್ಕಂಥ ಒಂದು ಸಾರ್ವಜನಿಕ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಪೋಸ್ಟ್ ಹರಿದಾಡುತ್ತೆ. ಒಂದು ಸುಳ್ಳು ಸಂದೇಶವನ್ನು ಮತ್ತು ವಿರಾಜಪೇಟೆ ಕ್ಷೇತ್ರದ ಶಾಸಕರಂತ ಎಸ್ ಪೊನ್ನಣ್ಣವ್ರನ್ನ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯ ಬಗ್ಗೆ ಡಿಸಿಪಿ ತನಿಖೆ ಮಾಡ್ತಾರೆ. ಇದೀಗ ತನಿಖಾ ವರದಿ ಬಂದ ಮೇಲೆ ನಾನು ಕ್ರಮ ತೆಗೆದುಕೊಳ್ತೀವಿ ಅಂಥೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದೆಲ್ಲ ಸತ್ಯ ಇರಲ್ಲ, ಅದನ್ನು ಪರಿಶೀಲಿಸಬೇಕಾಗತ್ತೆ. ಅದು ಸತ್ಯ ಇದ್ದರೆ ಕ್ರಮ ತೆಗೆದುಕೊಳ್ತೀವಿ ನಾವು. ಯಾರದ್ದಾದರೂ ಪ್ರಭಾವ ಇದ್ದರೆ, ಆತನ ಆತ್ಮಹತ್ಯೆಗೆ ಯಾರಾದರೂ ಪ್ರಚೋದನೆ ಕೊಟ್ಟಿದ್ದರೆ ನೀನು ಕೊಲ್ತೀವಿ, ನೀನು ಸತ್ತೋಗು ಅಂತೇನಾದರೂ ಈ ಥರದ್ದು ಪ್ರೇರೇಪಣೆಗಳಿರ್ತಾವಲ್ವ, ಆ ಥರದ್ದಿದ್ದರೆ ಪರಿಶೀಲನೆ ಮಾಡ್ತೀವಿ. ಎಫ್ಐಆರ್ ಆದ ತಕ್ಷಣ ತನಿಖೆ ಶುರು ಮಾಡ್ತಾರೆ ಅಂತ ಹೇಳಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಇದನ್ನು ತನಿಖೆ ಮಾಡ್ತಾರೆ. ಸಂಬಂಧಪಟ್ಟ DCP ಅವರು ತನಿಖೆ ಮಾಡ್ತಾರೆ. ತನಿಖೆ ಮಾಡಿದ ಮೇಲೆ ವರದಿನಲ್ಲಿ ಏನು ಬರುತ್ತೆ ನೋಡಿ ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಇಲ್ಲ, ವಾಟ್ಸಪ್ಪಲ್ಲಿ ಬಂದಿದ್ದು ಅನೇಕ ಸಂದರ್ಭದಲ್ಲಿ ವಾಟ್ಸಪ್ಪಲ್ಲಿ ಬಂದಿದ್ದಾಗಲಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಬಂದಿದ್ದಾಗಲಿ ಸತ್ಯ ಇರೋದಿಲ್ಲ. ಅದನ್ನು ವೆರಿಫೈ ಮಾಡಬೇಕು. ವೆರಿಫೈ ಮಾಡಿ ಸತ್ಯ ಇದ್ದರೆ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತೀವಿ. ಇಲ್ಲ, ಕಾರಣ ಏನಾದರೂ ಇರಲಿ ಅಂಥದ್ದೇನಾದರೂ ಇನ್ವಾಲ್ವ್ಮೆಂಟ್ ಯಾರ್ದಾದ್ರೂ ಇದ್ದರೆ ಅದನ್ನು ಪರಿಶೀಲನೆ ಮಾಡ್ತೀವಿ. ಅದು ತನಿಖೆ ಸಂದರ್ಭದಲ್ಲಿ ಬಂದೇ ಬರುತ್ತಲ್ಲ. FIR ಆದ ತಕ್ಷಣ ತನಿಖೆ ಶುರು ಆಗ್ತದೆ, ತನಿಖೆ ಮಾಡ್ತಾರೆ.